ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ 12 ಸ್ಟಾರ್ ಯೂಟ್ಯೂಬ್ ಫ್ಯಾಮಿಲಿಗೆ. ನಾವಿವತ್ತು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ವಿಸಿಟ್ ಮಾಡಿದ್ದು. ಅದ್ರ ಬಗ್ಗೆ ಆಗಿರುತ್ತೆ ಈ ವಿಡಿಯೋ. ಯಾರು ಈ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ. ಮತ್ತೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು BMTC ಬಸ್ ಕೂಡಲ್ಲಿ ಬರ್ಬೋದು, ಬಟ್ ನಾವ್ 2 ಕಾರಲ್ಲಿ ಹೋಗಿದ್ದು. BMTC ಮೆಜೆಸ್ಟಿಕ್ ಇಂದ 365 ಬಸ್ ನಂಬರ್ AC ಹಾಗೂ ನಾನ್ AC 2 ಬಸ್ ಕೂಡ ಸಿಗುತ್ತೆ ನಿಮ್ಗೆ. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬರ್ಬೋದು. ನಾವು ಟಿಕೆಟ್ ತಗೊಂಡು 2 ತರ ಟಿಕೆಟ್ಸ್ ಇರುತ್ತೆ, ಬಟ್ ಒಂದೇ ಟಿಕೆಟ್ ತಗೊಳ್ಬೇಕಾಗಿರೋದು. ಒಂದು ಸಫಾರಿ ರೈಡ್ ಮತ್ತೆ ಝೂ ಪಾರ್ಕ್ ವಿಸಿಟ್ ಇರುತ್ತೆ. ನಾವು ಸಫಾರಿ ರೈಡ್ ನ ಮಾತ್ರ ತಗೊಂಡಿದೀವಿ. ಸ್ವಲ್ಪ ಇದು ಹಳೆ ವಿಡಿಯೋ ಆಗಿರೋದ್ರಿಂದ ಸಫಾರಿ ರೈಡ್ ವಿಡಿಯೋ ಮಾತ್ರ ನನಗೆ ಸಿಕ್ಕಿದೆ. ಆ ವಿಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಫಾರಿಯಲ್ಲಿ ನಮ್ಮ ಒಂದು 22 ಜನ ಬಸ್ ಕೆಪಾಸಿಟಿ ಸೀಟ್ ಇರುತ್ತೆ. ಬಸ್ಸಲ್ಲಿ ಪ್ರತಿಯೊಂದು ಬಸ್ಸಲ್ಲೂ ಕ್ಯಾಮ್ರಾ, ಹಾಗೆ ನಮ್ ಸೇಫ್ಟಿ ಪರ್ಪಸ್ ಆಗಿ ಡ್ರೈವರ್ ಇರ್ತಾರೆ. ಎಲ್ಲ ಅನುಕೂಲ ಚೆನ್ನಾಗಿದೆ. ಆರಾಮಾಗಿ ಬರ್ಬೋದು, ಏನ್ ತೊಂದ್ರೆ ಇಲ್ಲ ಫ್ರೆಂಡ್ಸ್. ಮತ್ತೆ ಬಸ್ಸಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಹೋಗೋವಾಗ ಫ್ರಂಟ್ ಸೀಟ್ ಸಿಕ್ಕಿರ್ಲಿಲ್ಲ. ನಾನು ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಪಕ್ಕನೇ ಒಂದ್ ಸೀಟ್ ಖಾಲಿ ಇರುತ್ತೆ, ಕೇಳಿದ್ರೆ ಮಾತ್ರ ಬಿಡ್ತಾರೆ. ಆಮೇಲೆ ನಮ್ಗೆ ಕ್ಯಾಮ್ರಾ ಕೂಡ ಅಲೋಡ್ ಮಾಡ್ತಾರೆ. ಕ್ಯಾಮ್ರಾ ಮಾತ್ರ ಅಲೋಡ್ ಮಾಡ್ಬೇಕಂದ್ರೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ವಿಡಿಯೋ ಕಮ್ ಕ್ಯಾಮ್ರಾ ಎಲ್ಲ ತಗೊಂಡ್ ಹೋಗ್ಬೇಕು ಅಂದ್ರೆ 250 ಪರ್ ಪರ್ಸನ್ ಗೆ ಚಾರ್ಜ್ ಮಾಡ್ತಾರೆ. ನಾವ್ ಅದನ್ನು ಕೂಡ ತಗೊಂಡೋಗಿ ಫೋಟೋಸ್ ಗಳೆಲ್ಲ ತಗೊಬಹುದು ಫ್ರೆಂಡ್ಸ್. ನಮ್ ಕಣ್ಣು ಕಾಣಿಸಿತ್ತು ಫಸ್ಟ್ ಆನೆ, ಅದಾದ್ಮೇಲೆ ಕಾಡ್ಕೋಣ ಎಲ್ಲ ಕಾಣಿಸ್ತು. ತುಂಬಾ ಜಾಸ್ತಿ ಇರೋದು ಅಂದ್ರೆ ಜಿಂಕೆಗಳು ಜಾಸ್ತಿ ಇದಾವೆ. ಬೇರೆ ಪ್ರಾಣಿಗಳನ್ನ ನಾನು ಕೌಂಟ್ ಮಾಡ್ಲಿಲ್ಲ, ಮತ್ತೆ ಲಿಸ್ಟ್ ಔಟ್ ಮಾಡಕ್ ಆಗ್ಲಿಲ್ಲ. ಒಂದ್ ಮುಖ್ಯವಾಗಿರೋ ವಿಷಯನ ಮರ್ತ್ಬಿಟ್ಟಿದ್ದೆ. ನಾನು ಇದಕ್ಕೆಲ್ಲ ನಾವು ಆಗ್ಲಿ ನಮ್ ಫ್ರೆಂಡ್ಸ್ ಆಗ್ಲಿ ಥ್ಯಾಂಕ್ಸ್ ರಾಕಿ. ರಾಕಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ಟಿಕೆಟ್ ಸ್ಪಾನ್ಸರ್ ಎಲ್ಲ ರಾಕಿನೇ ಆಗಿರೋದು. ಹಾಗೆ ನಮ್ನೆಲ್ಲ ಟ್ರಾವೆಲಿಂಗ್ ಮಾಡ್ಸಕ್ಕೆ ಸ್ವಲ್ಪ ರಾಕಿ ತುಂಬಾ ಹೆಲ್ಪ್ ಮಾಡ್ತಾನೆ. ನನ್ಗೆ ಈ ಬ್ಲಾಗ್ ಮಾಡ್ಲಿಕ್ಕೆ ಅವನೇ ಸಹಾಯ ಮಾಡಿತ್ತು. ಗುರು ನೀನ್ ವಿಡಿಯೋ ಮಾಡು, ನಿನ್ ಕಡೆಯಿಂದ 4 ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾ ಹೋದ. ಹಂಗಾಗಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು ಆ ಟೈಮಲ್ಲಿ. ಬಟ್ ನಾನು ಎಲ್ಲೂ ಅಪ್ಲೋಡ್ ಮಾಡ್ಬೇಕು, ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಚಾನಲ್ ಸ್ಟಾರ್ಟ್ ಮಾಡ್ದೆ, ಅಪ್ಲೋಡ್ ಮಾಡ್ಬೇಕು ಅಂತ ಈಗ ಸ್ವಲ್ಪ ಅನ್ನಿಸ್ತು. ನನ್ಗೆ ಈ ವಿಡಿಯೋ ಕೂಡ ಮಿಸ್ ಆಗಿತ್ತು. ನಮ್ಮ ಅಧ್ಯಕ್ಷರೊಬ್ರಿದ್ದಾರೆ, ಅಂದ್ರೆ ಬನಶಂಕರಿ ದೇವಸ್ಥಾನ ಟ್ರಸ್ಟಿ ಅವರು ಈಶಣ್ಣ ಅಂತ ಹೇಳಿ ಅವ್ರ ನೇಮು. ಅವ್ರು ನನ್ಗೆ ಈ ವಿಡಿಯೋಗಳನ್ನ ಕಳಿಸಿ ನನಗೆ ಸಹಾಯ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಈ ವಿಡಿಯೋದಲ್ಲಿ ನಾನು ತುಂಬಾ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಗಾಡಿ ಸೌಂಡ್ ತುಂಬಾ ಬರುತ್ತೆ. ಯಾಕಂದ್ರೆ ಮುಂದೆಗಡೆ ಕೂತಿದ್ದೀನಲ್ಲ, ಅದಕ್ಕೋಸ್ಕರ ಗಾಡಿ ಸೌಂಡ್ ತುಂಬಾ ಬರುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ನ ಕೊಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಗೆ ಅಲ್ಲೇ ತುಂಬಾ ಗೇಟ್ಸ್ ಗಳು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಒಂದು ಝೋನ್ ಅಲ್ಲಿ ಇದ್ದ ಪ್ರಾಣಿ ಇನ್ನೊಂದು ಝೋನ್ಗೆ ಹೋಗ್ಲಿಕ್ಕೆ ಆಗಲ್ಲ. ಆ ತರ ಸೆಕ್ಯೂರಿಟಿ ಮತ್ತೆ ಕರೆಂಟ್ ವೈರ್ ಎಲ್ಲ ಹಾಕಿದ್ದಾರೆ. ತುಂಬಾ ಸೇಫ್ಟಿ ಪರ್ಪಸ್ ಆಗಿ ನೋಡ್ಕೊಂತಾರೆ. ಮತ್ತೆ ನಮ್ಗೆ ಅಲ್ಲಿ ಮುಂದೆಗಡೆ ನದಿ ಹತ್ರ ಆನೆ ಎಲ್ಲ ಸ್ನಾನ ಮಾಡಿಸ್ತಾ ಇದ್ರು. ಆ ವಿಡಿಯೋ ಎಲ್ಲ ಸಿಕ್ತು ಕ್ಯಾಪ್ಚರ್ ಮಾಡ್ಲಿಕ್ಕೆ. ಸಾಟರ್ಡೆ ಸಂಡೇ ಎಲ್ಲ ಸ್ವಲ್ಪ ನೋಡ್ಕೊಂಡ್ ಬನ್ನಿ, ತುಂಬಾ ರಶ್ ಇರುತ್ತೆ. ಆನ್ಲೈನ್ ಅಲ್ಲಿ ಕೂಡ ನಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ನಾವ್ ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಳಕ್ ಏನ್ ಹೋಗ್ಲಿಲ್ಲ. ಅಲ್ಲೇ ಆಫ್ಲೈನ್ ಅಲ್ಲೇ ಟಿಕೆಟ್ ತಗೊಂಡು ಕೌಂಟರ್ ಅಲ್ಲಿ ನಿಂತ್ಕೊಂಡಿದ್ದು ಟಿಕೆಟ್ಸ್ ಎಲ್ಲ ತಗೊಂಡಿದ್ದು. ಮತ್ತೆ ನಾವು ಝೂ ಕಡೆ ಹೋಗ್ಬೇಕಾದ್ರೆ ನಾವೊಂದು ವಿಶೇಷವಾಗಿ ನೋಡಿತ್ತು ಅಂತ ಹೇಳಿದ್ರೆ, ಈ ಯಾರು ನಡೆಯಕ್ ಆಗಲ್ವೋ ಅವ್ರಿಗೆಲ್ಲ ನಮ್ಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಸಹಾಯ ಮಾಡ್ತಾರೆ. ಅದಕ್ಕೂ ಚಾರ್ಜಸ್ ಇರ್ಬೋದು ಅನ್ಕೊಂತೀನಿ. ನಾನು ತುಂಬಾ ಗೊತ್ತಾಗಿಲ್ಲ, ಅಲ್ಲೆಲ್ಲೂ ವಿಚಾರ್ಸಕ್ ಹೋಗ್ಲಿಲ್ಲ ನಾವು. ಯಾಕಂದ್ರೆ ನಾವೆಲ್ಲ ಹುಡುಗರು ಇದ್ದು ನಡ್ಕೊಂಡೆಲ್ಲ ಹೋಗ್ತಿದ್ದೋ. ಈ ಪ್ರಾಣಿ ಒಳಗಡೆ ಕೋತಿಗಳಾಗ್ಲಿ, ಆರು ಪಕ್ಷಿಗಳಾಗ್ಲಿ ಯಾವ್ದು ಕೂಡ ನಮ್ಗೆ ಕಾಣ್ಲಿಕ್ ಸಿಗಲ್ಲ. ಎಲ್ಲ ನಾವು ಝೂ ಅಲ್ಲಿ ನೋಡ್ಬೋದು. ಮತ್ತೆ ಲಯನ್ ಕೂಡ ಝೂ ಅಲ್ಲೂ ಕೂಡ ಇರುತ್ತೆ. ಮತ್ತೆ ಇಲ್ಲಿ ನಮ್ಗೆ ವೈಲ್ಡ್ ಅನಿಮಲ್ ಆಗಿ ಕೂಡ ಬಿಡ್ತಾರೆ. ಹಂಗೆ ಡ್ರೈವರ್ ಅಣ್ಣ ಅಲ್ಲಿ ಆನೆ ಅವರ ಮಾವುತ ಹತ್ರ ಮಾತಾಡ್ತಾ ಇದ್ರು. ಮಾತಾಡಿದ್ದೆಲ್ಲ ಆದ್ಮೇಲೆ ನಮ್ಗೆ ತುಂಬಾ ದೊಡ್ಡ ಫಾರೆಸ್ಟ್ ಇರೋದ್ರಿಂದ ಅಲ್ಲಲ್ಲೇ ಒಂದೊಂದು ಪ್ರಾಣಿ ಕಾಣ್ಲಿಕ್ಕೆ ಸಿಗೋದು. ಇಲ್ಲಿ ಡ್ರೈವರ್ ಬಗ್ಗೆ ನಾನು ಹೇಳ್ಲೇಬೇಕು. ಡ್ರೈವರ್ ಎಲ್ಲೇ ಪ್ರಾಣಿಗಳು ಕಂಡ್ರು ಕೂಡ ನಮ್ಗೆ 3 to 4 ಮಿನಿಟ್ಸ್ ನಿಲ್ಲಿಸ್ಬಿಟ್ಟು ಅದನ್ನ ವಿಸಿಟ್ ಮಾಡಿಸಿ ಎಲ್ಲ ನೋಡೋಕೆ, ಮತ್ತೆ ಮೊಬೈಲ್ ಅಲ್ಲಿ ಫೋಟೋ ತೆಗಿಯೋಕೆ ಒಳಗಡೆಯಿಂದಾನೇ ಪರ್ಮಿಷನ್ ಎಲ್ಲ ಕೊಡ್ತಾರೆ. ನಿಮ್ಗೆ ಇನ್ನೊಂದು ಫನ್ನಿ ಫ್ಯಾಕ್ಟ್ ಮುಂದೆ ಹೇಳ್ತೀನಿ. ಒಂದ್ ಹುಡುಗ ಮೊಬೈಲ್ ನ ಕೂಡ ಮಿಸ್ ಮಾಡ್ಕೊಂಡ, ಅದು ಕೂಡ ವಿಡಿಯೋದಲ್ಲಿ ಹಾಕಿದೀನಿ.
ಅದೇ ನೋಡಿ ಮುಂದೆ ಕಾಣ್ತಿರೋದೇ ನಾವು ಆನೆಗಳ ಸ್ನಾನ ಮಾಡಿಸ್ತಿದ್ರು. ಮತ್ತೆ ಬೇಡಿ ಹಾಕಿ ಆನೆಗಳನ್ನ ಕಟ್ಟಿಟ್ಟಿದ್ರು. ಅದಿನ್ನು ಹೊಸದಾಗಿ ಬಂದಿರ್ಬೋದು ಆನೆಗಳು ಒಳಗಡೆ ನಮ್ಮ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ. ಏನಂತ ನನ್ಗೆ ಗೊತ್ತಿಲ್ಲ. ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ನಿಲ್ಸಿದ್ರು. ಸುಮಾರು ಹೊತ್ತು ಅಲ್ಲಿ ಒಂದ್ 15 ಮಿನಿಟ್ಸೇ ನಿಲ್ಸಿದ್ರು ನಮ್ಗೆ. ಎಲ್ಲ ಚೆನ್ನಾಗಿತ್ತು ನೋಡ್ಲಿಕ್ಕೆ. ನಾನ್ ಮುಂಚೆನೆ ಹೇಳಿದ್ನಲ್ಲ ಗೇಟ್‌ಗಳ್ ಬರುತ್ತೆ ನೋಡಿ ಎಷ್ಟು ದೊಡ್ಡ ಗೇಟ್ ಇದೆ ಅಲ್ಲಿ. ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಮತ್ತೆ ಮೇಲ್ಗಡೆ ಎಲೆಕ್ಟ್ರಿಕಲ್‌ದು ಫೆನ್ಸಿಂಗ್ ಲೈನ್ ಹಾಕಿದ್ದಾರೆ. ಒಂದೊಂದ್ ಗೇಟ್ ನೋಡ್ಲಿಕ್ಕೂ ತುಂಬಾ ದೊಡ್ಡ ದೊಡ್ಡ ಗೇಟ್‌ಗಳು. ಯಾರು ಕೂಡ ಹೋಗ್ಲಿಕ್ಕಾಗಲ್ಲ, ಹತ್ಲಿಕ್ಕಾಗಲ್ಲ. ಪ್ರಾಣಿಗಳು ಅಷ್ಟೇನೆ. ಸ್ವಲ್ಪ್ ಸ್ವಲ್ಪ ಹೊತ್ತು ನಮ್ಗೆ ಪ್ರಾಣಿಗಳೇ ಕಾಣಿಸ್ಲಿಲ್ಲ. ಏನಪ್ಪಾ ಅಂತ ನೋಡ್ತಿರ್ಬೇಕಾದ್ರೆ ಇಲ್ಲಿ ಕಾಡಲ್ಲಿ ನಮ್ಮ ಬಸ್ ಪಕ್ಕದಲ್ಲೇ ಬಂದು ಒಂದ್ ಕರಡಿ ಕೂತಿತ್ತು. ಅದನ್ನ ಅದ್ರ ಪಕ್ಕದಲ್ಲೇ ಕೂಡ ನಿಲ್ಸೋರು. ಅದು ಯಾರಿಗೂ ಕೂಡ ಏನು ತೊಂದ್ರೆ ಮಾಡ್ತಿರ್ಲಿಲ್ಲ. ಅದ್ ಪಾಡ್ಗೆ ಅದು ಮಲ್ಗಿರೋದು, ಆರಾಮಾಗಿರೋದು. ಅದನ್ನೆಲ್ಲ ನೋಡಿ ಸ್ವಲ್ಪ ಜನ ಕಿರ್ಚಾಡೋರು, ಕೂಗಾಡೋರು. ಇನ್ನೊಂದ್ ಹೇಳ್ತೀನಿ ಫ್ರೆಂಡ್ಸ್, ಯಾವ್ದೇ ಪ್ರಾಣಿ ನೋಡಿದಾಗ ಅಲ್ಲಿ ಕಿರ್ಚಾಡ್ಬೇಡ್ದು, ಕೂಗಾಡ್ಬೇಡ್ದು. ಬಸ್ ಡ್ರೈವರ್ ಅವಾಗ ಅವಾಗ ನಮ್ಗೆ ಇನ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಕಿರ್ಚಬೇಡಿ, ಕೂಗ್ಬೇಡಿ. ಅದು ನಮ್ ತರ ನಾರ್ಮಲ್ ಪರ್ಸನ್ ಆಗಿ ಇರಲ್ಲ. ಅದು ಕಾಡಿಂದ ಬಂದಿರುತ್ತೆ. ಅದಕ್ಕೊಂದ್ಸಲ ಗಾಬರಿ ಆಗುತ್ತೆ. ಇಲ್ಲಿ ಅಟ್ಯಾಕ್ ಮಾಡಕ್ ಬರುತ್ತೆ. ಅದೆಲ್ಲ ತುಂಬಾ ನೋಡ್ಕೊಂಡು ನೀವು ಎಂಜಾಯ್ಮೆಂಟ್ ಮಾಡ್ಬೇಕು. ಮತ್ತೆ ಚೀತಾ ಕಾಣಿಸ್ತು. ಚೀತಾಗಳು ಅಷ್ಟೇನೆ ಸುಮಾರಿದಾವೆ. ಚೀತಾ ಇದಾವೆ, ಟೈಗರ್ ಇದಾವೆ, ವೈಟ್ ಟೈಗರ್ ಇದೆ, ಲಯನ್ ಇದೆ, ಲೆಪರ್ಡ್ ಇದೆ. ಸುಮಾರು ಪ್ರಾಣಿಗಳು ಕಾಣ್ಲಿಕ್ ಸಿಕ್ತು. ನಮ್ಮ ಅದೃಷ್ಟನೇನೋ ಎಲ್ಲ ಸ್ವಲ್ಪ ನಮ್ಮ ಅಕ್ಕಪಕ್ಕನೇ ಓಡಾಡ್ತಾ ಇದ್ವು. ಚೆನ್ನಾಗಿತ್ತು. ಒಂದೊಂದ್ ಕೆಲವು ತುಂಬಾ ಹೊಸ್ದಾಗ್ ಬಂದಿರೋ ಪ್ರಾಣಿಗಳೆಲ್ಲ ಇದ್ವಂತೆ ನಾವ್ ಹೋಗಿರೋ ಟೈಮಲ್ಲಿ. ಹಾಗಾಗಿ ಸ್ವಲ್ಪ ಅವು ಕಾಣ್ಲಿಲ್ಲ. ಕಾಡಿಂದ ಅವಾಗ ಕರ್ಕೊಂಡ್ ಬಂದಿರ್ತಾರೆ. ಅದಕ್ ಸೆಟ್ ಆಗ್ಬೇಕಿನ್ನು ವಾತಾವರಣ. ಅಲ್ಲಿ ಮತ್ತೆ ನಮ್ಗೆ ಇನ್ನೊಂದು ವಿಶೇಷವಾಗಿ ಕಂಡು ಬಂದಿತ್ತು ಅಂತ ಹೇಳಿದ್ರೆ, ಪ್ರಾಣಿಗಳನ್ನ ಕೆಲವರು ಸ್ವಲ್ಪ ದುಡ್ಡಿರೋಂತ ವ್ಯಕ್ತಿಗಳು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂತಾರಂತೆ. ಅಡಾಪ್ಟ್ ಅಂತ ಹೇಳಿದ್ರೆ ಅದನ್ನ ಸಾಕೋದು, ಅದ್ರದ್ದು ಖರ್ಚು ವೆಚ್ಚ ನೋಡ್ಕೊಳ್ಳೋದು, ತಿನ್ನಕ್ಕೆ ಫುಡ್ ಆಗ್ಲಿ, ಬೇರೆ ಎಲ್ಲ ನೋಡ್ತಾರೆ. ನಮ್ಗೂ ಇಂಟ್ರೆಸ್ಟ್ ಇದ್ದಿ ಅಥವಾ ನಮ್ ವಿಡಿಯೋಸ್ ನೋಡ್ತಿರೋರು ಯಾರಾದ್ರೂ ಸ್ವಲ್ಪ ಪ್ರಾಣಿ ಬಗ್ಗೆ ಆಸಕ್ತಿ ಇರುವಂತವ್ರಾದ್ರೆ ನಿಮ್ ಕೈಲಾದಷ್ಟು ಅದಕ್ಕೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಹೋದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ. ಅಲ್ಲೋಗಿ ನೀವು ಯಾವ ಪ್ರಾಣಿ ಬೇಕಾದ್ರೂ ನಿಮ್ಮ ಶಕ್ತಿ ಅನುಸಾರ ಯಾವ ಪ್ರಾಣಿ ಬೇಕಾದ್ರೂನು ನೀವು ಅಲ್ಲಿ ಅದನ್ನ ಸಾಕ್ಬೋದು. ತೊಂದ್ರೆ ಇಲ್ಲ. ನೋಡಿ ಲಯನ್, ಚೀತಾ ಟೈಗರ್ದು, ಚೀತಾ ಸಾರಿ ಟೈಗರ್ ಅಂತ ಹೇಳ್ಬಿಟ್ಟೆ. ಚೀತಾದು ಬಾಲನೇ ಎಷ್ಟು ಉದ್ದ ಇದೆ. ನಾನ್ ಸಾಕ್ಬೋದು ಅಂತ ಹೇಳ್ದೆ. ಬಟ್ ಮನೆಗ್ ಕರ್ಕೊಂಡ್ ಹೋಗಿ ಎಲ್ಲ ಸಾಕಂಗಿಲ್ಲ ಅದನ್ನ. ಜಸ್ಟ್ ಫಾರ್ ಎ ಫನ್ ಮಾಡಿತ್ತು. ಮತ್ತೆ ಪ್ರಾಣಿಗಳೆಲ್ಲ ಸ್ವಲ್ಪ ಹೆಲ್ತಿ ಆಗಿದಾವೆ. ತುಂಬಾ ಚೆನ್ನಾಗ್ ಸಾಕಿದ್ದಾರೆ ನಮ್ಮ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ. ಪ್ರಾಣಿಗಳನ್ನ ಹೆಲ್ತಿ ಆಗಿರೋದ್ ನೋಡ್ಲಿಕ್ಕೆ ಚಂದ. ಈ ಜಾಗ ಏನ್ ನೋಡ್ತಾ ಇದ್ದೀರಾ ಅದು ಹೊಸ ಪ್ರಾಣಿಗಳಂತೆ. ಆ ಪ್ರಾಣಿಗಳು ನೋಡಿ ಬೆಟ್ಟದ ಮೇಲೆಲ್ಲ ಕೂತ್ಕೊಂಡಿದ್ದಾವೆ. ಅದನ್ನ ನೋಡ್ಲಿಕ್ಕೆ ಚಂದ ಇತ್ತು. ಅವಾಗ್ ತಾನೇ ಸ್ವಲ್ಪ ಒಂದ್ ವಾರನೇನೋ ಆಗಿತ್ತಂತೆ. ಅಲ್ಲ ಚೀತಾ ಬಂದು ನೋಡ್ತಾ ಇದ್ದು. ಹಾಗೆ ಕೂಡ ನೆಕ್ಸ್ಟ್ ಮುಂದಿನ ಗೇಟ್‌ಗೆ ಹೋಗ್ಬಿಟ್ಟು ಅಲ್ಲೊಂದ್ ಫ್ಯಾಕ್ಟ್ ಆಯ್ತು. ಹುಡ್ಗ ಚೀತಾ ನೋಡೋ ಟೈಮಲ್ಲೇನೆ ಅವ್ನ್ ಮೊಬೈಲ್‌ನ ಬೀಳಿಸ್ಕೊಂಡ್ಬಿಟ್ಟಿದ್ದ. ಫೋನ್ ಅನ್ನ ಈಚೆ ಇಟ್ಟಿ ವಿಡಿಯೋ ತೆಗಿತಾ ಇದ್ರು. ಆ ಅವಾಗ ಫೋನ್ ನ ಬೀಳಿಸ್ಕೊಂಡ್ಬಿಟ್ಟ. ಈ ಕಡೆನೂ ಇದೀವ. ಯಾರ ನಿಂತ ಕುತ್ಕೊಳ್ಳ ನಿಂದೆಲ್ಲ ಫೋನ್ ಹೋಯ್ತು ಬಿಡು. ಹಾ ತಗೋಣ ಬಂದ್ಬಿಡು. ನಮ್ ಹುಡುಗರೆಲ್ಲ ತಮಾಷೆ ಮಾಡ್ತಾ ಇದ್ರು. ಅಣ್ಣ ನಿನ್ ಫೋನ್ ಕೂಡ ಆಚೆ ಹಾಕ್ಬಿಡು ಅಂತ ಎಲ್ಲ. ನಾನು ಹೋಗ್ರು ಅಂತೆಲ್ಲ ತಮಾಷೆ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇತ್ತು. ಲಯನ್ ನೋಡಿ ಎಷ್ಟು ಚೆನ್ನಾಗಿದೆ ಲಯನ್. ತುಂಬಾ ಹೆಲ್ದಿ ಆಗಿದೆ ಲಯನ್. ಇಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗ್ ಹಾಕ್ಬೋದು ಲಯನ್‌ಗೆ. ಹಂಗೆ ಮುಂದೆ ಬರ್ತಾ ಇದ್ದು ಇನ್ನೊಂದ್ ಲಯನ್ ಇತ್ತು. ನಮ್ಮ ಅದೃಷ್ಟನೋ ಅಥವಾ ಏನಂತ ಗೊತ್ತಿಲ್ಲ ನಮ್ಗೆ. ಒಂದು ಲಯನ್ ನಮ್ ಗೇಟ್ ಇಂದ ಆಚೆನೆ ಬಂದ್ಬಿಟ್ಟಿತ್ತು. ನೋಡಿ ಅಲ್ಲೇ ಮುಂದೆ ಕಾಣುತ್ತೆ ನೋಡಿ. ಆ ಲಯನ್ನು ನಮ್ ಗಾಡಿನೇ ಹೋಗಕ್ ಬಿಡ್ತಿರ್ಲಿಲ್ಲ. ಮುಂದೆ ಬರೋದು, ಗಾಡಿ ಹತ್ರ ಇರೋದು. ನನಗ್ ಮಾತ್ರ ತುಂಬಾ ಖುಷಿ ಆಗೋದು, ಹಾಗೆ ಭಯ ಕೂಡ ಆಗೋದು. ಯಾಕಂದ್ರೆ ಮುಂದೆ ಕೂತಿದ್ದೆ, ಓಪನ್ ವಿಂಡೋ ನನ್ನ ಹತ್ರನೇ ಇತ್ತು. ಓಪನ್ ವಿಂಡೋ ಇದ್ದಿದ್ ಕಾರಣ ಎಲ್ಲಿ ಎಗರ್ ಬಿಡುತ್ತೋ ಏನಾಗುತ್ತೋ ಅಂತ. ಆಮೇಲೆ ಡ್ರೈವರ್ ಬ್ರದರ್ ನನ್ನ ಹತ್ರ ಹೇಳಿದ್ರು, ಇಲ್ಲ ಇಲ್ಲ ಏನು ಮಾಡಲ್ಲ, ಸೈಲೆಂಟ್ ಆಗಿರಿ ಸರ್, ಕೂಗಾಡ್ಬೇಡಿ ಅಂತ ಅವರು ಇನ್ಫಾರ್ಮೇಶನ್ ಮಾಡಿದ್ರು. ನೋಡಿ ನೋಡಿ ಹಾಗೇನೆ ನೋಡಿ ಅದೊಂದು ಹೋಯ್ತು. ಇನ್ನು ನೆಕ್ಸ್ಟ್ ಮುಂದೆ ಬರುತ್ತೆ ಅದೇ ಲಯನ್. ಇಲ್ಲೊಂದ್ ದೊಡ್ಡ ಲಯನ್ ಕೂತಿದೆ. ಆ ಲಯನ್ ನ ಕರ್ದಿ ಕರ್ದಿ ಸಾಕಾಯ್ತು. ಅದು ತಿರುಗಿ ನೋಡ್ಲಿಲ್ಲ. ಬಟ್ ಜೋರಾಗಿ ಕೂಗೋ ಹಾಗಿಲ್ಲ ಅಂತ ಹೇಳಿ ಸ್ವಲ್ಪ ಮೆಲ್ಲಗೆ ಎಂಜಾಯ್ಮೆಂಟ್ ಅಲ್ಲೆಲ್ಲ ಕರೀತಾ ಇದ್ರು ಲಯನ್ ನ.
ಓಕೆ, ಈ ಲಯನ್ಗೆ ಬಾಯ್ ಮಾಡ್ದು ನಾನು ಹೇಳಿದ್ನೆಲ್ಲ ನೋಡಿ ನಮ್ ಮುಂದೆನೇ ಬಂದು ತಿರ್ಗಾ ಕೂರ್ತಿತ್ತು ಲಯನ್. ಫಿಮೇಲ್ ಲಯನ್ ಇದು. ಅಲ್ಲೇ ಹಾಕೊಳ್ಸೋದು ನೋಡಕ್ ಮಾತ್ರ ಸಾಕತ್ತಾಗಿತ್ತು. ನಮ್ ಸಂತು ಮಾಮ ಬೇಡ ನೋಡೋ ಅದ್ರ ನಾಲ್ಗೆ ಕೆಂಪಗೈತೆ, ಕೈ ಹಾಕು ಏನ್ ಸಿಗುತ್ತೆ ನೋಡೋಣ ಅಂತೆಲ್ಲ ತಮಾಷೆ ಮಾಡ್ತಾ ಇದ್ದ. ಆಯ್ತು ಸುಮ್ನಿರಪ್ಪ, ನನಗ್ ಭಯ ಆಗ್ತದೆ ಲಯನ್ನು ನೋಡಿ. ಅದು ಗಾಡಿ ಹೋಗಕ್ಕೆ ಬಿಡ್ಲಿಲ್ಲ. ಅದಕ್ ಆ ಜಾಗಕ್ಕೆ ನಾವು ಬಂದಿರೋದು, ನಮ್ ಜಾಗಕ್ಕೆ ಅದು ಬಂದಿಲ್ಲ. ಹಂಗಾಗಿ ನಾವು ನಿಧಾನಕ್ಕೆ ಗಾಡಿ ಕೂಡ ಅದ್ರಿಂದನೇ ಮೂವ್ ಮಾಡ್ತಾ ಹೋದು. ಒಂದ್ ಟೈಮ್ ಅಲ್ಲಿ ಅದು ಅಲ್ಲೇ ನಿಂತಿತ್ತು. ನಿಂತಿರೋ ಟೈಮಲ್ಲಿ ನನ್ ಪಕ್ಕಾನೇ ಬಂದಿ ನೋಡಿ, ಆ ಕಿಟಕಿ ಪಕ್ಕಾನೇ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಸಖತ್ ಭಯ ಆಗೋಯ್ತು ಫ್ರೆಂಡ್ಸ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲಾ ನಿಧಾನಕ್ಕೆ ಹಂಗೆ ಮುಂದೆ ಮುಂದೆ ಪಾಸ್ ಆಗ್ತಾ ಇತ್ತು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಿ. ನೋಡಿ ಸಿಂಹ ನಡಿಗೆ ಅಂದ್ರೆ ಇದೆ ಅಂತ ಗೊತ್ತಾಯ್ತು. ಅದ್ರ ಜೊತೆ ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಮೂತಿ ತಿರ್ಗಿಸ್ದೆ. ಅದ್ ನನ್ ಕಡೆ ತಿರ್ಗ್ಲಿಲ್ಲ, ಅದ್ ಪಾಡ್ಗ್ ಅದ್ ಹೋಗ್ತಿತ್ತು. ನಾನ್ ಹಂಗೆ ಅದ್ರ ಕಡೆ ಸ್ಮೈಲ್ ಮಾಡ್ಕೊಂತ ಮುಂದೆ ಪಾಸ್ ಆದ. ವೈಟ್ ಟೈಗರ್. ತಿಂದ್ ಮಲಿಕಣ ನಾವು. ಮಳೆ ಬರ್ತಾ ಇದೆ. ಕಲಿಸ್ಬೇಕಲ್ಲ ಪಾಪ. ಲೈಟ್ ಆಗಿ ಮಳೆ ಕೂಡ ಬಂತು, ಮಳೆ ಬಂತು, ಬಿಸ್ಲಿತ್ತು. ಎಲ್ಲ ಮುಗಿಸ್ಕೊಂಡು ನಾವ್ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಒಂದು ವಿಡಿಯೋ ತಗೊಂಡ್ಬಿಡೋಣ. ನಾನು ಎಲ್ಲೂ ಕೂಡ ನನ್ನ ಫ್ರೆಂಡ್ಸ್ ಆಗ್ಲಿ ನಮ್ದಾಗ್ಲಿ ವಿಡಿಯೋ ಮಾಡಿಲ್ಲ. ಮತ್ತೆ ಯಾಕಂತ ಹೇಳಿದ್ರೆ ನಾವು ಸಫಾರಿ ರೈಡ್ ಮಾತ್ರ ವಿಡಿಯೋ ಮಾಡಿದೀವಿ, ಝೂ ವಿಡಿಯೋ ನಾವು ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಕಂಟಿನ್ಯೂ ನೋಡ್ತಾ ಎಲ್ಲ ಇದ್ದೀರಾ? ಬಂದ್ರಲ್ಲ ಎಲ್ಲ ಬಂದಿದ್ದೀರಾ? ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ